ಆದರೆ ಇದು ಆಗಬೇಕಲ್ಲ, 2,000 ಕೋಟಿ ರೂಪಾಯಿಗಳನ್ನ ಹೆಂಗೆ ಅಡ್ಜಸ್ಟ್ ಮಾಡ್ತಾರೆ ಅನ್ನಿಸಿದ ಅಷ್ಟು ಮುಖ್ಯ ಅದ. ಏನೂ ಇರಲಿ, ಪ್ರತಿಭಟನೆ ಮಾತ್ರ ಈಗ ಶುರುವಾದ, ನಿರಂತರದ, ಅದು ಕೊಡುವವರೆಗೆ ನಾವು ಬಿಡುವುದಿಲ್ಲ ಅನ್ನೋಂಥ ಹಠದಲ್ಲಿದ್ದಾರೆ ನಮ್ಮ ಚಿನ್ನಪ್ಪ, ನಮ್ಮ ಚೂನಪ್ಪ ಪೂಜಾರವರಾಗಿರ್ಬೋದು, ಜೊತೆಗೆ ನಮ್ಮ ಶಶಿಕಾಂತ್ ನಾಯಕರು, ಶಶಿಕಾಂತ್ ನಮ್ಮ ಪಡಸಲಿಗೆ ಅವರು ಅಂದರೆ ಗುರೂಜಿಯವರು, ಇವರೆಲ್ಲರೂ ಕೂಡಿಕೊಂಡು ಈ ಹೊಸ ಒಂದು ಸಾಧನೆ ಮಾಡಿಸಲಿ. ಈ ಒಂದು ಉಸ್ತುವಾರಿಯಿಂದ ಆಗಿರ್ಬೋದು ಅಥವಾ ನಮ್ಮ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು. ಯಾಕಂದ್ರೆ ನೀರಾವರಿ ಆದಷ್ಟು ರೈತ ಬಲಿಷ್ಠ ಆಗ್ತಾನೆ, ಜೊತೆಗೆ ಮಾರ್ಕೆಟ್ ಕೊಡಿಸುವಂಥ ಕೆಲಸನೂ ಆಗ್ಬೋದು. ನೋಡಿ ಹೋರಾಟ ನಡೆದ ಹೋರಾಟಕ್ಕೆ ಈ ಒಂದು BJPಯ ರಮೇಶ್ ಕತ್ತಿ ಒಂದು ಬೆಂಬಲ ಸಿಕ್ಕದ. ಇದರದ ರಾಜಕೀಯ ಸಾಧಕ ಬಾಧಕಗಳ ಬಗ್ಗೆ ವಿವರಿಸಿ ಹೇಳಬೇಕಾಗಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಜಾರಕಿಹೊಳಿ ಸಹೋದರರು ತಿಳ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ಈಗೇನು ಶುರು ಆಗ್ಯದ ಇದು ರಾಜಕೀಯ ಆಟ. ಇದಕ್ಕೆ ಯಾರೂ ಬಲಿಯಾಗದ ತಮ್ಮ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ಳೋದು ಅಥವಾ ರಾಜಕೀಯ ಬಲಿಷ್ಠ ಆಗೋದು ಈ ಸಂದರ್ಭ ಒಂದು ಚಾನ್ಸ್ ಕೊಟ್ಟದೆ ಎಲ್ಲರಿಗೂ ಅಂತ ಹೇಳ್ತಾ, ಇದರಲ್ಲಿ ಏನಾದರೂ ಜಾರಕಿಹೊಳಿ ಸಹೋದರರು ಎಲ್ಲ ಅನುಕೂಲ ಮಾಡಿದರೆ ಹೀರೋ ಆಗಿ ಹೋಗುವಂಥದ್ದು. ಇಲ್ಲಪ್ಪ ಅದನ್ನೇ ಒಂದು ವಿಷಯ ಮತ್ತಷ್ಟು ಒಂದು ಹೋರಾಟಕ್ಕೂ ಮತ್ತದಕ್ಕೂ ಕಾರಣೀಭೂತನೂ ಆಗ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನೆನೆಸ್ಕೊಂಡು H16 ನ್ಯೂಸ್ ಅರ್ಥಾತ್ ಹೆಚ್ಚಿತರಮೇಲೆ ಸ್ವಚ್ಛತೆ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ, ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ, ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, Paytm ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.